ಒಂದು ಎಕರೆಕ್ಕ ಎಷ್ಟು ಸಾಲ ಇರ್ತಾವು? ಅಕ್ಕ ನೀ ಯಾರ ಮಾತು ಕೇಳ್ಬೇಡ, ಅವ್ರೆಲ್ಲ ಹೇಳುವಾರ ನೀನು ಬಾವು ಕನ್ಸ ಕೇಳ್ತಾರ ನೋಡ ಅವ್ರ. ಯಾಕೆ ಸುಮ್ಮನೆ ನನ್ನ ಕೈಯಾಗ ಹರಿದು 12 ಮಾಡ್ಕೊಂತ ಬಾ ಆಕಳ ಮಾರ್ಯಾವ ನೀ ಹೆಗ್ಗನ ಮಾರಿಯಾಕೇನ? ಅಲ್ಲ ನಿಮಗರ ಎಲ್ಲಿ ಐತದ? ಎಲ್ಲಿ? ಹಾ ಹೇಳು. ನೀವು ಲವ್ ಮಾಡಿದ್ಯಾರ ನಮ್ಮ ಹುಡುಗರು ಕೂಡ ನಿಯತ್ತಾಗಿದ್ದಿದ್ರೆ ನಾವ್ ಯಾಕೆ ದಾರಿ ಬಿಟ್ಟು ದಾರಿಗೆ ಹೋಗ್ತಿದ್ವಿ? ಇವ್ರ ತುಟಿ ಎಟ್ಟು ಹದಗೆಟ್ಟು ಹೈದರಾಬಾದ್ ಆಗಿರ್ಬೋದು. ಮುಚ್ಕೊಂಡು ಹೇಳ ಮುಂದ. ನಿನಗೆ ಅಟ್ಟ ಸಿಕ್ಕ ಈಕಿಗೆ ಸಿಗ್ಲಿಲ್ಲ ಅಂದ್ರೆ ಈಕಿನು ನಿನ್ನ ಗಂಡಗ ತಗೊಂಡ್ಬಿಡು. ಕಾರ್ ತಗೊಳಕ ರೊಕ್ಕ ಬೇಕು. ದುನಿಯಾದಾಗ ನೀ ಕೋಟಿ ರೂಪಾಯಿ ಗಳಿಸ್ಬೋದನ, ಆದ್ರೆ ಹೊಟ್ಟಿಗೆ ತಿನ್ನೋದು ನಮ್ಮ ರೈತರು ಬೆಳೆದಿರ್ತಕ್ಕಂಥ ಬೆಳೆನ ತಿನ್ನಬೇಕು. ನಮ್ಮ ಚಿಗ ಊರಿಗೆ ಹೋದಾಗ ದಿನ ಪಾಟ್ ಇವನ ಚಲೋ ಮಾಡಿರ್ತಾನೆ ಮನ್ಯಾಗ. ಸರಿ ಐತಿ, ಶಿಶಿ ಐತಿ, ಶಿಶಿ ಮ್ಯಾಗ ಈಸಿ ಐತಿ. ಕುಣ್ಕೊಂತ ಮ್ಯಾಗ ಬಿದ್ಲಂದ್ರೆ ನಿನ್ನ ಸಲಿಕೆಲೆ ಬಳಿದಕ್ಕೈತಿ. ನಾವು ಹಳ್ಳಿ ಖುಷಿ ಆಯ್ತು. ಹುಡುಗರು ಮತ್ತು ಹುಡುಗಿಯರು ಅಲ್ಲ, ಈ ಹುಡುಗರು ಹಾಡ್ತೀವಿ, ಜಾನಪದ ಹಾಡ್ತೀವಿ ಅಂತಾರೆ, ಮತ್ತು ನಮ್ಮ ಹೆಸರ ಮೇಲೇನ ಹಾಡ್ತೀವಿ ಅಂತಾರೆ. ಒಂದರ ತಂದೆ ತಾಯಿ ಅಕ್ಕ ತಂಗಿ ಮೇಲೆ ಬರ್ದು ಇಲ್ವಾ? ಹಾಡೇನ ಹಾಡಿದಲ್ಲಿ ನಮ್ಮ ಆಕಳ ಮಾರ್ಯಾವ ನೀನ್ ಹೆಗ್ಗನ ಮಾರಿಯಾಕೇನ? ಇಲ್ಲ ಚಂದ ಐತೆ ಅದು. ಆಕಳ ಮಾರ್ಯಾವ ಒಳಗ ಹೋರಿ ಗುಣದವ ಸಾಕಿಟ್ಟ, ಒಳಗ ಹೋರಿ ಗತ್ತೈತೆ ಅನ್ನೋದು ನಿಮಗೆ ಪಕ್ಕಾ ಗೊತ್ತೈತಲ್ಲ. ಅಟ್ಟ ಸಾಕು ನಮಗೆ. ಹಂಗಲ್ಲ, ನಿಮ್ ಮರ್ಯಾದೆ ಜಾಸ್ತಿ ಕಳಿಬಾರ್ದಂತ ಹೇಳ್ಬಿಟ್ಟು ಏನೋ ಮರ್ಯಾದೆ ಉಳ್ಸಕಂತ ಹೇಳಿವಿ ಅಷ್ಟ. ಹಾಡಿವಿ ನಿಮಗರ ಎಲ್ಲಿ ಐತದ? ಎಲ್ಲಿ ಸಿಗತ್ತದ? ನಮಗೆಲ್ಲ ಕವನ ಬರದಿಲ್ಲ ಹಾಡು ನಮ್ಮ ಸಂಬಂಧ. ಹೌದು, ಸ್ಪೆಷಲ್ ಆಗಿ ಬರ್ದೀನಿ. ಹಾ ಹೇಳ. ಯಾರ್ಯಾರ ಬರತೀರು ಅಪ್ಪಿ ನಿನ್ನ ಎದಕ್ಕೆ ಕರ್ಸಿವ್ ನಾವು ಹಾಡಕ? ಮತ್ತೆ ಯಾರ್ಯಾರು ಬರ್ತೀರ ಅಂದ್ರೆ ಒಟ್ರು ಬರಿಗಟ್ಟ ನಿಂತೀವಿ ನಾವು ಒಟ್ರು. ಅದು ಕವನ ಸ್ಪೆಷಲ್ ಆಗಿ ಬರ್ದಿದ್ದು. ಯಾರ್ಯಾರ ಬರತೀರೋ ನೀವು, ಯಾರ್ಯಾರ ಹೋಗತೀರೋ? ಅಪ್ಪಿ ಅದು ನಿಮ್ಮ ಅಕ್ಕ ತಂಗಿದ್ ಪರ್ಸನಲ್. ಅದು ಬಂದಿದ್ದು ಹೋಗಿದ್ದು ತಗೊಂಡ್ ನಾವೇನ್ ಮಾಡೋದೈತವಣ? ಅದು ಕವನ ಅದದು ಕವನ. ಹಾ, ನಮ್ಮ ಅಪ್ಪಗ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರೋ, ಬೆಣ್ಣಿ ಹಂಗ ಇರತೀರೋ, ಬೆಣ್ಣಿ ಹಂಗ ಮಾತ ಹೇಳತೀರೋ, ಬೆಣ್ಣಿ ಹಂಗ ಇರತೀರೋ, ಬೆಣ್ಣಿ ಹಂಗ ಮಾತ ಹೇಳತೀರೋ, ಹುಡುಗ್ಯಾರ ಹಿಡ್ದ ಆಂಟಿಗಳ ತನಕ ಮೆಂಟೇನ ಮಾಡುತ್ತೀರೋ. ಹಾ ಹೇಳು. ನೀವು ಲವ್ ಮಾಡಿದ್ಯಾರ ನಮ್ಮ ಹುಡುಗರು ಕೂಡ ನಿಯತ್ತಾಗಿದ್ದಿದ್ರೆ ನಾವ್ ಯಾಕೆ ದಾರಿ ಬಿಟ್ಟು ದಾರಿಗೆ ಹೋಗ್ತಿದ್ವಿ? ನೀವು ನಿಯತ್ತಾಗಿರಕ್ ಸಾಧ್ಯನೇ ಇಲ್ಲ. ನಿಯತಿ ಹೆಸರಂದ್ರೆ ಹೆಣ್ಮಕ್ಳು. ನಿನ್ನವನು 30 ರೂಪಾಯಿ ಲಿಫ್ಟಿ ಖರ್ಚು ನಿನಗ ಇಟ್ಟಿರ್ಬೇಕಾದ್ರೆ 270 ರೂಪಾಯಿ ಕ್ವಾರ್ಟರ್ ಕುಡಿ ಮಕ್ಕಳು ನಾವು. ಏನು ಗಳಿಸೀನಿ? 270 ರೂಪಾಯಿ ಕ್ವಾರ್ಟರ್ ಕುಡಿದು ಏನು ಮಾಡಿ ಬಿಟ್ಟೇರು? ಹಾ, ಯಾಕಿಟ್ಟು ಮತ್ತೆ ನಮಗ ಸಿಟ್ಟು ತರ ಲಿಫ್ಟಿಕ್ ಬಗ್ಗೆ ಮಾತಾಡ. 500 ಐತಿ ಇದು. 500 ರೂಪಾಯಿ ಐತ್ ಹಲಸ್ ಅವಿ ಒಟ್ಟು ಶಿವಪ್ರಸಾದ್ ನೋಡಿದ್ಲಿ ಹೆಂಗ್ ಮಾಡೋದನ? ಹೆಂಗ ಏನೇ ಮಾಡೋ ಲಿಫ್ಟಿಕ್ ವಿಷಯದಾಗ ಬರಬೇಡ. ಯಾಕಂದ್ರೆ 500 ರೂಪಾಯಿ 500,000 ರೂಪಾಯಿ ಒಂದ್ ಲಿಫ್ಟಿಕ್ ಇರ್ತಾವ. ಬ್ರ್ಯಾಂಡ್ ವಿಚಾರ ಮಾಡ್ರಿ. 5 ರೂಪಾಯಿ ವಿಮಾನ ಹಾಕೋಬೇಕಾರ ಅದ್ರಾಗ 2 ಸರ ಹಾಕೊಂಡ್ ಜೀವನ ಮಾಡ್ತೀವಿ ನಾವು. 1,000 ರೂಪಾಯಿ ಇವ್ರು ಲಿಫ್ಟಿಕ್ ಹಚ್ತಾರ ಅಂದ್ರೆ ಇವ್ರ ತುಟಿ ಎಟ್ಟು ಹದಗೆಟ್ಟು ಹೈದರಾಬಾದ್ ಆಗಿರ್ಬೋದು. ಹದಗೆಟ್ಟಿರೋದಲ್ಲ, ಅದು ಬ್ರ್ಯಾಂಡ್ ಮೇಂಟೈನ್ ತಡಿ. ಒಂದ ಲಿಫ್ಟ್ ಬ್ರ್ಯಾಂಡ್ ಅನ್ಬೇಡ ನನ್ನ ಮುಂದೆ. ಇನ್ನೊಮ್ಮೆ ನೀವು ಬ್ರ್ಯಾಂಡ್ ಭೂಮಿ ಮ್ಯಾಗಿರೋದು 2 ಬ್ರ್ಯಾಂಡ್. ಯಾವ್ಯಾವ್ದು? ಜೀವನದಾಗ ನೀವು ಇರ್ರಿ ಸಾಯಿರಿ ಹೆಂಗಾರ ಹೊರ ಹಾಳಾಗಿ, ಆದ್ರೆ ಭೂಮಿ ಮ್ಯಾಗಿರೋದು 2 ಬ್ರ್ಯಾಂಡ್. ನನ್ನ ಪ್ರಕಾರ ಯಾ ಹೀರೋನ್ ಇಲ್ಲ, ಯಾ ಹೀರೋಯಿನ್ ಇಲ್ಲ, ಯಾವನೂ ಇಲ್ಲ. ಯಾರ 2 ಬ್ರ್ಯಾಂಡ್ ಮುಚ್ಕೊಂಡು ಹೇಳ ಮುಂದ. ಒಂದು ಗಡಿ ಕಾಯುವಂತ ನಮ್ಮ ಯೋಧರು, ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು, ಇವ 2 ಬ್ರ್ಯಾಂಡ್. ನೋಡವ, ನಾವು ನೌಕರಿದಾರನ ಮದುವೆ ಆಗೋದು. ನನ್ನದು ನೀ ಏನಾರ ಮಾಡ, ನಾವು ನಮಗ್ ನೌಕರಿದಾರ. ನೌಕರಿ ಹಾ ನೋಡ್, ನೌಕರಿದಾರ ಚಿಗವ. ನಾವು ನೌಕರಿದಾರ ಮದುವೆ ಹಾಕಿ ಅಲ್ಲಿ ಹ್ಞೂ ಅಂತ. ಮತ್ತೆ ತಡಿ ಅಕ್ಕ, ಯಾರು ಬೇಜಾರಾಗ್ಬೇಡ್ರಿ. ಇಲ್ಲಿ ಇದ ನಮ್ಮ ಪ್ರೆಸೆಂಟ್ ನಮ್ಮ ಯಾವ್ರಿ ಜಿಲ್ಜೇರಿ ಅಲ್ಲ, ಚಿಲ್ಜೇರಿ. ಇಲ್ಲಿ ಎಷ್ಟು ಜನ ನೌಕರಿದಾರನ ಮದುವೆಗಿರಿ? ಕೈ ಎತ್ರಿ. ಎತ್ರಿ. ನೀ ಹೇಳಸ. ಯಾರು ನೌಕರಿದಾರ ಇಲ್ಲಲ್ಲ ಇಲ್ಲಿ? ಎಲ್ಲರೂ ರೈತರ ಮನೆಗೆ ಬಂದಿರಿ, ಎಲ್ಲರೂ ಸೊಸೆಯಾಗಿ. ನೀವು ಒಬ್ಬಕ್ಕೆ ಈಗ ನೌಕರಿ. ನಾನು ನಮ್ಮ ತಂಗಿ ನೌಕರಿದಾರಿಗೆ ಮದುವೆ. ನಾನು ನೌಕರಿದಾವ ಮದುವೆಯಾಗಿ ನಮ್ಮ ತಂಗಿಗೂ ನೌಕರಿದವಂಗ ಕೊಟ್ಟಿನಿ.
ಅವಂಗ 1.5 ಲಕ್ಷ ಒಂದು ವೇಳೆ ನಿನಗೆ ನೌಕರಿ ನಿನಗೆ ಅಟ್ಟ ಸಿಕ್ಕ ಈಕೆಗೆ ಸಿಗಲಿಲ್ಲ ಅಂದ್ರೆ ಈಕಿನು ನಿನ್ನ ಗಂಡಗ ತಗೊಂಬಿಡು. ಬ್ಯಾಡವಿ ಇಬ್ರು ಪಗಾರ ಅರ್ಧ ತಗೋಬೇಕಾಗತ್ತೆ. ಬೇಡ, ಫುಲ್ ಇದ್ದವನ ನೋಡು. ಫುಲ್ ಫುಲ್ ಪೇಮೆಂಟ್ ಮಕ ನೋಡ ತೂತ ದ್ವಾಸೆ ಹೇಗೈತಿ ಅವನ ಬಾಯ್ಲಿ. ಹಾ, ಈಗ ನಿನ್ನ ಗಂಡಗೆ ಪಗಾರ ಇಟ್ಟೈತಿ ಅವಿ 1,20,000 ಐತೆ. 20,000 ಕಟ್ಟಾಗತ್ತಾ? ಯಾರಿಗೆ? ಮ್ಯಾಗ ಕಟ್ಟಾಗತ್ತೆ. ಈ ಅಪ್ಪು ಬಾ ಬಾ, ಈ ಅಪ್ಪು ಪಿ ಅಪ್ಪು ಬಾ. 1,00,000 ರೂಪಾಯಿ ಪಗಾರ ಐತಿ. ಐತಿ. ಒಂದು ತಿಂಗಳಿಗೆ ಪಗಾರ ನಿನ್ನ ಗಂಡನ ಕೈಯ ಬರುತ್ತಲೆ 3 ಹೊತ್ತು ಏನು ತಿಂತೀರಿ? ರೊಟ್ಟಿ, ಅನ್ನ, ಪಲ್ಯ. ಯಾಕೆ ಅನ್ಯಾಕ ತಿಂತೀರಿ? ಮತ್ತೆ ರೊಕ್ಕ ಇರ್ತಲ್ಲ. ರೊಕ್ಕ ತಿನ್ನಬೇಕಿಲ್ಲ. 500 ನೋಟು ನೀವು 1 4, ನಿನ್ನ ಗಂಡ 1 4. ಹೊಟ್ಟಿಯಲ್ಲಿ ತುಂಬತ್ತ. ಮತ್ತೆ ನೌಕರಿದವ ಅದಲ್ಲ, ಮತ್ತೆ ರೊಕ್ಕ ತಿಂದು ಜೀವನ ಮಾಡಬೇಕು. ಹೊಟ್ಟಿ ತುಂಬಕ್ಕೆ ಅನ್ನ ಬೇಕಲ್ಲ. ಇಲ್ಲೇ ವಿಚಾರ ಮಾಡ. ನಿನಗೆ ಫ್ಯಾಷನ್ ಮಾಡಕ್ಕೆ ಗಂಡ ಬೇಕು, ಫ್ಯಾಷನ್ ಮಾಡಕ್ಕೆ ರೊಕ್ಕ ಬೇಕು, ಬಂಗಾರ ತೊಗೊಳಕ್ಕೆ ರೊಕ್ಕ ಬೇಕು, ಬೆಳ್ಳಿ ತೊಗೊಳಕ್ಕೆ ರೊಕ್ಕ ಬೇಕು, ಕಾರ್ ತೊಗೊಳಕ್ಕೆ ರೊಕ್ಕ ಬೇಕು. ದುನಿಯಾದಾಗ ನೀ ಕೋಟಿ ರೂಪಾಯಿ ಗಳಿಸಬಹುದನ, ಆದ್ರೆ ಹೊಟ್ಟಿಗೆ ತಿನ್ನೋದು ನಮ್ಮ ರೈತರು ಬೆಳೆದಿರ್ತಕ್ಕಂಥ ಬೆಳ್ಳಿನ ತಿನ್ನಬೇಕು. ನನಗೆ ಚಲೋ ನಿನ್ನ ಗಂಡ ಇಂಜಿನಿಯರಿಂಗ್ ಆದ್ರೆ 4 ಬಿಲ್ಡಿಂಗ್ ಕಟ್ಟಬಹುದು, ಪೊಲೀಸ್ ಆದ್ರೆ 4 ಕಳ್ಳರನ್ನ ಹಿಡಿಬಹುದು, ಲಾಯರ್ ಆದ್ರೆ 4 ಮಂದಿಗೆ ನ್ಯಾಯ ಕೊಡ್ಬೋದು, ಕೊಡಿಸ್ತಾನೆ, ಡಾಕ್ಟರ್ ಆದ್ರೆ 4 ಪೇಷಂಟ್ ನೋಡ್ಬೋದು. ಆದ್ರೆ ಒಬ್ಬ ರೈತನ ಮಗ ರೈತ ಆದ್ರೆ ಇವ್ರಿಗೆಲ್ಲರಿಗೂ ದುಡಿದು ಹಾಕುವಂತ ಅನ್ನ ಹಾಕುವಂತ ತಾಕತ್ತ ನಮ್ಮ ರೈತರಿಗೆ ಅಟ್ಟೈತೆ. ಮತ್ತೆ ನಿನ್ನ ಗಂಡ ತಿಂಗಳ ಪಗಾರ ಬರುತ್ತೆ, ಯಾರಿಗೇನು ಕೊಡ್ಬೇಕು, ಹೆಂಡತಿಗೆ ಏನು ತರ್ಬೇಕಂತ ವಿಚಾರ ಮಾಡ್ತಾನ. ಆದ್ರೆ ಒಬ್ಬ ಭೂಮಿ ಮ್ಯಾಗ ಇರುವಂತ ಮನಿಗೆ ಒಬ್ಬ ಇರುವಂತ ರೈತ ತನಗೆ ಸಾಲ ಸಮದ ಆಕ್ಕೈತ ಇಲ್ಲ ಗೊತ್ತಿಲ್ಲ, ಮಳಿ ಆಗತ್ತ ಇಲ್ಲ ಗೊತ್ತಿಲ್ಲ, ಬೆಳೆ ಒಳ ನನಗೆ ಲಾಭ ಆಗತ್ತ ಇಲ್ಲ ಗೊತ್ತಿಲ್ಲ, ಒಟ್ಟು ದುಡಿಬೇಕು, ದೇಶಕ್ಕೆ ಅನ್ನ ಹಾಕಬೇಕು, ಬಂದಿದ್ರಾಗ ನನ್ನ ಮನೆತನ ನಾ ಸಾಕಬೇಕು ಅನ್ನೋ ವಿಚಾರದೊಳಗೆ ಬದುಕ್ತಾನೆ. ನಾನ್ ನೌಕರಿದವ್ನು ಮಾಡ್ಕೊಂಡಿರ್ಬೇಕಾದ್ರೆ ನಮ್ಮ ತಂದೆ ತಾಯಿ ರೈತರ ಅದಾರ. ಬಾಯಲ್ಲಿ 1 ವರ್ಷಕ್ಕೆ ರೈತರು ಎಷ್ಟು ಪೀಕ ಬೆಳೀತಾರ? ಎಷ್ಟು ಯಾರ ಹೇಳಿದ್ರೆ ನಿಮ್ಮ ಮನೆದೇವ್ರ ಆನೆ ಐತಿ. ಮತ್ತೆ ಸೊನ್ನೆ ಮಾಡ್ರಿ, ನೀವು ಸೊನ್ನೆ ಮಾಡ್ರಿ. ಈಗ ಸೊನ್ನೆ ಮಾಡಿ ಮಾಡಿ ಮನೆ ಮುರಿತಾರೆ ಇವ್ರು. ಯಾವ ಹೆಣ್ಮಕ್ಳು ಇಲ್ಲಿ 3 ಅಂತ ನೋಡಿಲ್ಲ. ಹೆಣ್ಮಕ್ಳು ಒಟ್ಟ ಬಿಟ್ಟು ಕೊರಬಾರ್ದು. 4 1 ವರ್ಷಕ್ಕೆ 4 ಬೆಳಿತೀರ ನೀವು? ಎಷ್ಟು? ಯಾಟ್ ಯಾವ್ಯಾವ? ತೊಗರಿ. ಬರೀ ಎಲ್ಲ ಕಡೆ ತೊಗರಿನ ಬೆಳತಾಳ ಇವ್ ನಾವು. ನೀಕಿ ಎಲ್ಲಿ ಕಲಬುರಗಿ ಅವ್ನ ಲಗ್ನ ಆಗ್ಯಾನ ಅನಿಸ್ಬಿಡೈತೆ ನನಗೆ. ಇದು ಗೊಂಜಾಳ. ಗೊಂಜಾಳ ಅಲ್ಲ, ಮೊನ್ನೆ ಹೋದ್ ಸುಗ್ಗ್ಯಾಗ ಗೋಡಂಬಿ ಬೆಳೆದಾರ, ಈ ಸುಗ್ಗ್ಯಾಗ ಒಣ ದ್ರಾಕ್ಷಿ ಬೆಳತಾರ. ಅವು ದಿನ ತಿಂತೀನಿ ನಾನು. ನಮ್ಮ ಭೂಮಿ ಮ್ಯಾಗ ನಮ್ಮ ರೈತರು ಬೆಳೆಯೋದು 2, ಒಂದು ಹಿಂಗಾರಿ ಬೆಳೆ, ಒಂದು ಮುಂಗಾರಿ ಬೆಳೆ ಅಂತ ಬೆಳಿತಾರ. ಆದ್ರೆ ಒಂದೇ ಬೆಳೆ ಬೆಳೆಯಂಗಿಲ್ಲ. ಒಂದು ಹಿಂಗಾರಿ ಒಳಗೆ ಒಂದ ಹೊಲದಾಗ 10 ಬೆಳೆ ತೆಗೆಯುವಂಥ ತಾಕತ್ತು ನಮ್ಮ ರೈತರಿಗೆ ಬಿಟ್ರೆ ಮತ್ತೆ ಯಾವ ಮಗು ಇಲ್ಲದ. ಮತ್ತೆ ಯಾಕೆ ಸುಮ್ಮನೆ ನನ್ನ ಕೈಯಾಗ ಹರಿದು 12 ಮಾಡ್ಕೊಂತ ಬಾ, ಒಂದು ಸೇರ್ ರೊಟ್ಟಿ ಕೊಡ್ಬಾ, ಇಷ್ಟ ಅಂತ ಮಾಡ್ತೀನಿ. ಬಾಯ್ ರೊಟ್ಟಿ ನಾ ಆಗಿಲ್ಲ. ಒಂದು ಸೇರಿಗೆ ರೊಟ್ಟಿ ಎಸಕ್ಕವು 20. ನೀ ಯಾವ ಮಾಡಿವ ಕಾಕ? ನಿಂದ ಬಿಡ, ನಿಂದ ಬಿಡು. ಇವಂದು ಟ್ರ್ಯಾಜಿಡಿ ಕೇಳಿಲ್ಲ. ನಮ್ಮ ಚಿಗ ಊರಿಗೆ ಹೋದಾಗ ದಿನ ಪಾಟ್ ಇವನ ಚಲೋ ಮಾಡಿರ್ತಾನೆ ಮನ್ಯಾಗ. ಎಷ್ಟಕ್ಕ? 6 ಆಧಾರ್ ಕಾರ್ಡ್ ತಂದು ಯಾವ ಚಿಗೋ ಜಗಳ ಮಾಡಿ ಹೋಗ್ಕಳ ಅವ. ಇವ ಒಲಿ ಮುಂದೆ ಪಾಟ ಪುಟ್ಟು ಹೇಳ. ಒಂದು ಸೇರಿಗೆ ಎಟ್ಟಕ್ಕ ರೊಟ್ಟಿ? 6. ಅವೇನು ಮನುಷ್ಯರು ತಿನ್ನೋ ರೊಟ್ಟಿ ಆಗಿರಕ್ಕಿಲ್ಲ ಅವು. 21. ಎಷ್ಟ? 21. ಹೌದಲ್ಲ? ಚಲೋ ಅಡ್ಡಿಲ್ಲ ಬಿಡ. ನಿಮ್ಮ ಬಾರಿ ಕಲಿಸ ನಿನಗ. ಒಮ್ಮೆ ಹೊಲ ಕಸ ತೆಗ್ದೇನು? ಅವಿ ಶೇಂಗಾದೊಲ್ದಾಗ ತೆಗ್ದಿ. ನೀ ಅದ್ರ ತೆಗ್ದಿ? ಶೇಂಗಾದ ಹೊಲ. ಹೌದಲ್ಲ? 1 ಎಕರೆಕ್ಕ ಎಷ್ಟು ಸಾಲ ಇರ್ತಾವು? ಯವ್ವ ಸೊನ್ನೆ ಮಾಡ್ರಿ, ಮರ್ಯಾದೆ ತೆಗಿತಾವ. ನಾವು ನಮ್ಮ ಹೆಣ್ಮಕ್ಳು ಮರ್ಯಾದೆ. ನಂದು ಹೋದ್ರೆ ನಿಮ್ದು ಹೋದಂಗೆ ಹೌದು. ಯಾರ ತಡಿ, ನಮ್ಮ ನೀ 3 ಬಿಟ್ಟು ಅವ್ರ ಹಂಗೆ ಬಿಟ್ಟು ಕುಂತಿಲ್ಲ ಯವ್ವ. ಚಲೋ ಮನೆತನದಾರ ಅದಾರ. ನೀ ಕಿಸಬ ನನ್ನ ಬಾಯಿ ಐತಿ ಮೊದಲ ಸುಮಾರ ಹೇಳ. 1 ಎಕರೆಕ ಶೇಂಗಾ ಸಾಲ ಏಸಿರ್ತಾವ? ಎಷ್ಟು? ನೀ ಯಾರ ಮಾತು ಕೇಳ್ಬೇಡ. ಅವ್ರೆಲ್ಲ ಹೇಳುವಾರ ನೀನು ಬಾವು ಕನ್ಸ ಕೇಳ್ತಾರ ನೋಡ. ಅವ್ರ 1 ಎಕರೆಕ 8 ಅಂತ ನೋಡಿ. ಅವಿ ನೀನು ಹೊಲ ಕಸ ತೆಗ್ದಿಲ್ಲ ಯಾಕೆ ಕರೀತ ನನಗೆ? ನಿಮ್ಮ ನೀ ಬರೀ ಬದುನೇ ತೆಗ್ದಿ ನೀನು. ಒಬ್ಬರ ಹೇಳಿ ಸೊನ್ನೆ ಮಾಡ್ರು. 50.
ಏಸ ಹಾ ಅಂಜೇನ? ಹಾ ಹ್ಞೂ ಮೊದಲ ಚಂದಾಗ ರೈತನ ಮಗಳಂತ ಹೇಳ್ಕೊಬೇಕಾರ ಮೊದಲು ರೈತರು ಹೆಂಗೆ ಬದುಕ್ತಾರ ಅವ್ರ ಜೀವನದ ಶೈಲಿ ಹೆಂಗಿರುತ್ತೆ ಅನ್ನೋದು ತಿಳ್ಕೊ. ಹಿಕ್ಕಟ್ಟು ನಾನು ಕೇಳಿ ಅಂತ ನಾನು ನಿನಗೆ ಹೇಳ್ತೀನಿ ಅಂತ ಬಾ. ಮಸಾರ್ಯಾಗ ಎರ್ಯಾಗ ಇದು ಏನೆಲ್ಲ ಏನ ಇದು ಯಾನೆಲ್ಲ ಕಾಳು ಕೆಂಪದ ಯಾವ್ದೈತೇನೋ ಇದು ಯಾನೆಲ್ಲ ಮಸಾರಿ ಸೌಳು ಯವ್ವ ಇವರು ನನಗೆ ಬೇಸ್ತಾರ ನೋಡಿ ನಮ್ಮ ಇದು ಸಿಸಿ ರೋಡ್ ಐತೆ ಆ ಸಿಸಿ ರೋಡ್. ಇದು ಯಾನೆಲ್ಲ ಇದು ಬಿಳಿ ಮಣ್ಣಿನ ನನಗೆ ಅದನ್ನೇ ಇದು ಯಾನೆಲ್ಲ ಅಕ್ಕ ಬಾಕ ನೀನೇ ಹೇಳ್ಬಾ. ಎರಿ 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 ಮಣ್ಣಿದು. ಇದು ಯಾನೆಲ್ಲ ಇದು ಭೂಮಿ ಐತಿ. ನಿಮ್ಮನ್ನಿಬ್ಬರನ್ನು ಹೋಗದು ಬಂದು ಹುಗ್ಗಿವನ್ನ ಶರಣರು ಸಂತರು ನಾಡಿನೊಳಗ ಸ್ವಾತಂತ್ರ್ಯ ಹೋರಾಟಗಾರರು ವೀರ ವನತೆಯರು ವೀರ ಯೋಧರು ಜನಿಸಿರ್ತಕ್ಕಂಥ ನೆಲ ಐತಿ. ಅದು ನಮ್ಮ ಕರ್ನಾಟಕದ ಕನ್ನಡ ಭೂಮಿ ನೆಲ ಐತಿ. ಮೊದಲು ಅದನ್ನು ತಿಳ್ಕೊರೆ ನಿಮ್ಮ ಹೋಗದು ಬಂದು ಹುಗ್ಗಿವನ್ನ. ಮಸಾರಿ ಐತಿ, ಶಿಶಿ ಐತಿ, ಶಿಶಿ ಮ್ಯಾಗ ಈಸಿ ಐತಿ ನೋ. ಅಕ್ಕ ನಾ ಹೇಳಿಲ್ಲ ಹೆಣ್ಮಕ್ಳಿಗೆ ಒಯ್ರಿ ಅಂತ ಹಂಗದಿರ್ ನೋಡಿ ಸೊನ್ನೆ ಮಾಡ್ರಿ ಅಂತೀನಿ. ಬಿಟ್ಟು ಕೊಡಬಾರ್ದು ಯಾವತ್ತು. ಅವ ಪಿತೃಬಿಲಿ ಮಗ ಅದಾನ. ಹೇಳ್ಕೊಡ್ಬೇಕು ಭಯ ಅವಾಗ ಅವಾಗ. ಹೆಣ್ಮಕ್ಳು ಒಟ್ಟ ಬಿಟ್ಟು ಸೊನ್ನೆ ಮಾಡ್ಬೇಕು. ನೋಡಿಲ್ಲ, ಎರಿ ಅಂದ್ರ ತಲಿ ತೋರಿಸ್ಬೇಕು, ಮಸಾರಿ ಅಂದ್ರ ಕೆಂಪದ ಟಿಕಳಿ ಇಂಥವು ತೋರಿಸ್ಬೇಕು. ಮತ್ತು ಕಾರ್ಲ್ ಅಂದ್ರ ಕಾಡ್ಗಿ ಕಾಡ್ಗಿ ಅವೇ ನಾ ಕೇಳಿದ್ದ ಕಾರ್ಲ್ ಕಾರ್ಲ್ ಕಾಡ್ಗಿ ತೋರಿಸ್ಬೇಕು. ಅದು ಎರಿಗೆ ಟಚ್ ಆಗತ್ತದ ಅಲ್ಲಿ ತೆಳಗಿನ ಮ್ಯಾಗ. ಸೌಳಂದ್ರಿ ಅಂತ ತೋರಿಸ್ತಿ. ಅಲ್ಲಿ ಹೋಗಿ ನಾ ಬಿಚ್ಚ ಹೇಳ್ತಿದ್ದೆ ವಜ್ಜಕೈತಿ ನಕ್ಕಿಗೆ ಅದ. ಓಕೆ ಡ್ಯಾನ್ಸರ್ ವೇದಿಕೆ ಮೇಲೆ ಬರಲಿ. ಡ್ಯಾನ್ಸರ್ ಈಗ ಒಂದು ಬೆಳ್ಳಿ ಡ್ಯಾನ್ಸ್. ಓಕೆ ನಮ್ಮ ಡ್ಯಾನ್ಸರ್ ಅವ್ರ ವೇದಿಕೆ ಮೇಲೆ ಬರಲಿ. ಯಾದಗಿರಿ ಶ್ರುತಿ ಅವರು. ಎಚ್ಚರ ಆತಿಲ್ಲ ಮತ್ತು ಹಂಗೆ ನಾವು ಬಂದ ಮೇಲೆ ಬೆಳಕು ಜಾಸ್ತಿ ಇರ್ತೈತಿ. ಅಕ್ಕ ನೀ ಬೆಂಕಿದೆವ ಎದ್ರಾಗದೀವಿ ಅವಿ. ಅಯ್ಯೋ ಮಾವಣ್ಣನ ನೋಡಿಲ್ಲ ನೀ ಅವ ಏನೂ ತೋರಿಸೇ ಇಲ್ಲ ನನಗೆ. ನೀ ಡ್ಯಾನ್ಸ್ ಮಾಡಾಗ ಬಂದ್ ಕುಂತ ಮಕ್ಕ ಗೊತ್ತಿಲ್ಲ. ಅವಿ ಬಾಯ್ ನಾ ಏನೂ ಅಂದಿಲ್ಲ ಮಾಮ ಕೇಳ್ಬೇಕ. ಅಲ್ಲಿ ನಾನು ಅನ್ನ ಹೇಳತ್ತೀನಿ ಬಾಯ್. ನೀ ಬರೇ ಮುದುಕರಿಗೆ ಬೆನ್ನ ಹತ್ತಿದ್ರೆ ಮತ್ತು ನಾ ಯಾವ ತೋರಿಸ್ಲಿ. ಅವ್ರಿಗಾರ ಬೆನ್ನ ಹತ್ತಿದ್ರೆ 4 ಎಕರೆ ಹೊಲ ಸಿಗತ್ತೆ, 2 ಎಕರೆ ನಮ್ಮ ಹೆಸ್ರ ಮೇಲೆ ಅವ್ರು ಬರೀತಾರೆ. ನಿಮ್ಮ ಹೆಸ್ರ ಮೇಲೆ ಏನೈತಿ? ಆ ಬೈಕ್ ಕೊಡ್ಸೀವಿ ಅದು ಕಂತ ಮೇಲೆ, ಮೊಬೈಲ್ ಐತಿ ಅದು ಕಂತ ಮೇಲೆ. ಏನೈತ್ಲಿ ನಿಮ್ಮ ಹೆಸ್ರ ಮೇಲೆ? ಏನಿಲ್ಲ. ನೀ ಯಾರ ಮಗಳು? ನಾನು ನಮ್ಮ ಅಪ್ಪನ ಮಗಳು. ಅಪ್ಪ ಅನ್ನೋದ್ರ ನೆನಪೈದಲ್ಲ ಸಾಕು, ಅದಕ್ಕಿಂತ ದೊಡ್ಡ ಆಸ್ತಿ ಏನೈತಿ? ಯಾಕಂತ ಕೇಳ, ನಿಮ್ಮ ಅಪ್ಪನೂ ಗಣಮಗ ನಾನು ಗಣಮಗ. ನಿಮ್ಮ ಅಪ್ಪನ ಹೆಸರು ಹೇಳ್ತಿಲ್ಲ ಅಟ್ಟ ಮುಗೋದು ಹೋಗ್ತು. ಅಲ್ಲ ಆದ ಪ್ರಶ್ನೆ ಅಲ್ಲ. ನೋಡಿಲ್ಲೇ ಗುಂಪ್ನ್ಯಾಗ ನಾವ ರೊಕ್ಕ ತೆಗಿಸಿಕೊಟ್ಟು ನಿಮ್ಗೆ ಗಾಡಿ ಕೊಡಿಸಿವಿ. ಈಗ ಅದು ಮನೆ ಬಾಗ್ಲಿ ಬರ್ತಾರಂತ ಸಾಯಕ್ ನಿಂತೀರಿ ನೀವು. ಮತ್ತೆ ಅವು ಬರೋದು ಬಿಟ್ಟವು ಈಗ. ಅವ ನಾವು ಕಳೆ ತೆಗಿಯಕ್ಕೆ ಹೋಗಿ ಮತ್ತು ಕಸಕ್ಕೆ ಹೋಗಿ ನೀ ಎಲ್ಲ ತೆಗ್ದೆ ಹೆಚ್ಚಿಗೆ ಅವು ಕಳೆ ಕಳೆಕ್ ಹೊಕ್ಕಿವಿಲ್ಲ. ಹ್ಞೂ ಅನ್ರಿ ಅವ್ರನ್ನ ಬಿಡ ನಿಂದ ಹೇಳಿ. ನೀ ಕಳೆ ತೆಗ್ದಿದ್ದು ಹಿಂಗೆ ಹಾಕಿರ್ತಿದ್ದೆ ಗಜಗೌರಿ. ನೀ ಅವನು ತುಂಬಿದ ಬ್ಯಾರಲ್ಲ ಹೇಳಪ್ಪ ಈಗ. ನೀ ಎಟ್ಟು ಬರಿಗೆಟ್ಟಿ ಕಾಕ ನೀ ಯಾಕ? ಅಲ್ಲ ಇದು ತುಂಬಿದ ಟವರಸ್ ಲಾರಿ, ನೀ ಇಂಡಿಕಾ ಕಾರ್ ಆಗಿ ಕುಣ್ಕೊಂತ ಮ್ಯಾಗ ಬಿದ್ಲಂದ್ರೆ ನಿನ್ನ ಸಲಿಕೆಲೆ ಬಳಿದಕ್ಕೈತಿ. ನಾವು ಹಳ್ಳಿ ಓಯ್ ನಾವು ಫಸ್ಟಿಗೆ ಬರ್ಬೇಕಾರ ತಳ್ಳಗ ಬೆಳಗ ಇದ್ದೀವಿ. ನಿಮಗೆ ಯಾವಾಗ 4 ಹೊಡೆದು ಕೊಟ್ಟಿವಿ. ನೀ ಐ ಕಾಂಟ್ ಬಿಲೀವ್ ದಿಸ್. ಮತ್ತಿನ್ನೇನು ಬಿಡು ನಮ್ಗೆ ಗೊತ್ತೈತಿ ನಿನಗೆ ತಾಳಿ ಕಟ್ಟಿರು ಅನ್ನೋದು. ಅನ್ಯಾಕೊಳ್ಳ ಮುಳ್ಳ ಹಿಂಗೆ ಹಿಡ್ದಿಡ ತೋರಿಸ್ತೆ. ಹೌದು ಸರಿ. ಏನು ಕೊಡಿಸಿ ನನಗೆ? ಏನು ಕೊಡಿಸ್ಬೇಕು? ಇದ ಒಂದು ತಾಳಿ ಚಂದ ಬಿಟ್ಟು. ಅಪ್ಪಿ ಅದು ನಂದಲ್ಲ. ಯಾಕ? ಇನ್ನೊಬ್ರಿಗೆ ಆಸ್ತಿ ಇನ್ನೊಬ್ರು ಹೊಲ್ಲಾಗ ಕಾಲಿಡೋ ಮಗ ಅಲ್ಲ. ನಾನು ಹೊಲ್ಲಾಗ ಆಟ ಪೀಕ್ ತೆಗ್ಯಾವನ. ನಂದಲ್ಲಿದೆ ಅಲ್ಲ. ಇದು ಜಿಲ್ಜೇರಿ ಮುದುಕುಂದ ಐತಿದಲ್ಲ ಕುತ್ತಾನು. ಅಲ್ಲಪ್ಪ ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ಯಾರ. ಅಲ್ಲ ತಡಿ ಹೇಳ್ತೀನಿ ಕೇಳ. ಬರುತ್ತಲೆ ಅಲ್ಲೇ ಬಾಂಕ್ ಚಲೋನ. ಹಿರಿಯರು ಒಂದು ಮಾತು ಹೇಳ್ಯಾರ.
ಗೊತ್ತಲ್ಲ ಕೇಳಿಲ್ಲ ಹಿರಿಯರು ಒಂದು ಮಾತು ಏನಂತ ಹೇಳ್ಯಾರ ಅಂದ್ರೆ ಏನ್ ಹೇಳ್ಯಾರ? ಅಡವ್ಯಾಗ ಅಡಿಕೆ ಹೊಡಿಬಾರ್ದಂತ ಮುದುಕಗ ಮದುವೆ ಮಾಡಬಾರ್ದಂತ. ಹ್ಮ್ ಅಡವ್ಯಾಗ ಅಡಿಕೆ ಹೊಡೆದ್ರ ಅಡವಿ ಪಾಲು ಮುದುಕಗ ಮದುವೆ ಮಾಡಿದ್ರೆ ಇಂಥ ಹುಡುಗರ ಪಾಲು ಇಲ್ಲಿ ನೋಡಿ ಇಲ್ಲೆಲ್ಲ ಹುರ್ಪಿ ಬಂದು ನಾವು ನೋಡಿ ಹಂಗೆ. ಓಕೆ ಥ್ಯಾಂಕ್ ಯು. ನಮ್ಮ ಮೈಲಾರಿ ಅವರ ಕಂಠ ಸೀರೆಯಲ್ಲಿ ಜಾನಪದ ಗೀತೆ ಕೇಳ್ಕೊಂಬರೋಣ. ಹಾಂ ಬಿಡ್ರಿ ಸರ್.